ಈಗ ಸಿಟಿ ರವಿ ಕೇಸ್ ವಿಚಾರಕ್ಕೆ ಬರೋಣ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅವರು ನಿಂದಿಸಿದ್ರು ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಐಡಿ ಟೀಮ್ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಇದರ ಭಾಗವಾಗಿ ಇವತ್ತು ಕಾಂಗ್ರೆಸ್ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ವಿಚಾರಣೆ ಮಾಡೋದಕ್ಕಿದ್ದಾರೆ. ಯಾಕಂದ್ರೆ ಅವತ್ತಿನ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ, ಯಾಕಂದ್ರೆ ಅವರು ಕೂಡ ಅಲ್ಲಿದ್ರು ಆ ಸಂದರ್ಭದಲ್ಲಿ. ಅದಕ್ಕೆ ಅಂತ ಹೇಳಿ ವಿಚಾರಣೆಗೆ ಬನ್ನಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಿಐಡಿ ಟೀಮ್ ನೋಟಿಸ್ ಅನ್ನ ಕೊಟ್ಟಿರುತ್ತೆ. ಮೊನ್ನೆ ಅಷ್ಟೇ ಇದ್ರ ಬಗ್ಗೆ ಉಮಾಶ್ರೀ ಸೇರಿದಂತೆ ಇನ್ನಿಬ್ಬರ ವಿಚಾರಣೆ ಕೂಡ ಆಗಿತ್ತು. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರ ಬಳಿ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಿಐಡಿ ಟೀಮ್ ಮುಂದಾಗ್ತಾ ಇರೋದು. ಈ ಕೇಸ್ನಲ್ಲಿ ಮತ್ತೆ ಇನ್ನೇನೇನು ಡೆವಲಪ್ಮೆಂಟ್ಗಳಾಗುತ್ತೆ ಇವರ ಹೇಳಿಕೆಯಿಂದ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಸಿಐಡಿ ಟೀಮ್ ಕಾರ್ಯಪ್ರವೃತ್ತವಾಗಿದೆ. ಜೊತೆಗೆ ಇಡೀ ರಾಜ್ಯದಾದ್ಯಂತ ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿದ್ದು, ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದದ್ದು. ಸೊ ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಸಿಟಿ ರವಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಟೀಮ್ ಯಾವ ರೀತಿ ತನಿಖೆಯನ್ನ ಮಾಡ್ತಾ ಇದೆ, ಸದ್ಯ ಯಾವ ಹಂತದಲ್ಲಿ ಇದೆ ಅಂತ? ಶರತ್ತಿಲ್ಲಿ ಸಿಟಿ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಿಐಡಿ ಪೊಲೀಸ್ನವರು ಚುರುಕು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ಸಾಕ್ಷಿಗಳನ್ನು ಬೆಳಗಾವಿಗೆ ಹೋಗಿ ತೆಗೆದುಕೊಂಡು ಬಂದಿದ್ದಾರೆ. ಅದಾದ ಬಳಿಕವಾಗಿ ಮೊದಲೇದಾಗೀಗ ಸರ್ಕಾರಿ ಚಾನಲ್ ಏನಿತ್ತು, ಆ ಸರ್ಕಾರಿ ಚಾನಲ್ನ ಒಂದಿಷ್ಟು ವಿಡಿಯೋ ಫುಟೇಜ್ಗಳನ್ನ ತರಿಸ್ಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತನಿಖೆ ವೇಗವನ್ನು ಹೆಚ್ಚಳಗೊಳಿಸಿ ಹಿಂದೆ ಉಮಾಶ್ರೀ ಅವರು ನೋಟಿಸ್ ಕೊಟ್ಟಿದ್ರು. ಅದೇ ರೀತಿಯಾಗಿ ಹಲವಾರು MLCಗಳಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆ ಕರೆದಿದ್ರು. ಇದೀಗ CM ಪುತ್ರ MLC ಯತೀಂದ್ರ ಅವರು ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಸಾಕ್ಷಿಯಾಗಿದ್ದರು, ಅವರೇ ಹೇಳ್ಕೊಂಡಿದ್ದು ನಾನು ಕೂಡ. ಯಾಕಂತ ಹೇಳಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಶಬ್ದದಿಂದ ಸಿಟಿ ರವಿ ಅವರು ನಿಂದಿಸಬೇಕಾದ್ರೆ ನಾನು ಕೂಡ ಸದನದಿದ್ದೆ, ಅದೇ ಪಕ್ಕದಲ್ಲಿದ್ದೆ ಅಂತೇಳಿ ಹೇಳ್ಕೊಂಡಿದ್ರು. ಹೀಗಾಗಿ ಅವರು ಕೂಡ ಕೇಳಿಸ್ಕೊಂಡಿದ್ರು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ನಿಂದನೆ ಮಾಡೋಂಥ ಪ್ರಕರಣ ಸಂಬಂಧಪಟ್ಟಂತೆ ಯತೀಂದ್ರ ಅವರನ್ನು ಕೂಡ ಏನೇನು ಕೇಳಿದ್ರಿ, ಎಷ್ಟೊತ್ತು ಕೇಳಿದ್ರಿ, ಯಾವ ರೀತಿ ಕನ್ವರ್ಸೇಷನ್ ಆಯಿತು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು, ಅದೇ ರೀತಿ ಸಿಟಿ ರವಿ ಏನು ಹೇಳಿದ್ರು, ನೀವು ಸ್ಪಷ್ಟವಾಗಿ ಕೇಳಿದ್ರಿ. ಯಾಕಂದ್ರೆ ಅವರು ಆ ರೀತಿ ಹೇಳೇ ಇಲ್ಲ ಅಂತಿದ್ದಾರೆ. ನೀವು ಸ್ಪಷ್ಟವಾಗಿ ಕೇಳಿದ್ರೆ ಎಲ್ಲ ಮಾಹಿತಿಗಳನ್ನು ಪಡ್ಕೊಳ್ಳೋರಿದ್ದಾರೆ. ಅದಾದ ಬಳಿಕ ಏನೇನು ಘಟನೆಗಳಾಯಿತು ಅಂತಲೂ ಕೂಡ ಯತೀಂದ್ರ ಅವ್ರ ಬಳಿ ವಿಚಾರವನ್ನು ಕೇಳೋರಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಡೆ ಪೊಲೀಸ್ನವರು ಸಾಕ್ಷ್ಯವನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಹೇಳಿಕೆಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಪೊಲೀಸ್ನವರು ಕಾನೂನು ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ವಾಯ್ಸ್ ಸ್ಯಾಂಪಲನ್ನು ಸಿಟಿ ರವಿಯವರು ಕೊಟ್ಟಿಲ್ಲ ಅಂತ ಹೇಳಿದ್ರು ಸಂಕಷ್ಟ. ಯಾಕಂದರೆ ಕೋರ್ಟ್ ಚೀಮಾರಿ ಹಾಕುತ್ತೆ. ಅದಾದ್ರೆ ಕೊಟ್ಟರೂ ಕೂಡ ಅವ್ರದ್ದೇ ಧ್ವನಿ ಅಂತೇಳಿ ಪ್ರೂವ್ ಆಗುತ್ತೆ. ಹೀಗಾಗಿ ಸಿಟಿ ರವಿಯವರಿಗೆ ಒಂದು ಕಡೆ ಸಂಕಷ್ಟ ಇದ್ದರೆ, ಮತ್ತೊಂದು ಕಡೆ ಪೊಲೀಸ್ನವರು ಅದೇ ರೀತಿಯಾಗಿ ಹಲವಾರು ಜನರನ್ನ ವಿಚಾರಣೆಗೆ ಕರೀತಾ ಇದ್ದಾರೆ. ಹೀಗಾಗಿ ಸಿಟಿ ರವಿಯವರು ಕೂಡ, ಯಾಕಂತ ಹೇಳಿ ಸಿಟಿ ರವಿಯವರಿಗೆ ಹಿಂದೆ ಸಿಟಿ ರವಿ ಕೊಟ್ಟಂಥ ದೂರು ಅಥವಾ ಸಿಟಿ ರವಿ ಪರವಾಗಿ BJP MLCಗಳು ಕೊಟ್ಟಂಥ ದೂರಿನ ಅನ್ವಯ ಅವ್ರನ್ನ ವಿಚಾರಣೆ ಕರೆದಿದ್ರು. ಇದೀಗ ಮತ್ತೆ ನೋಟಿಸನ್ನು ಕೊಟ್ಟು ಸಿಟಿ ರವಿ ಅವ್ರನ್ನೇ ವಿಚಾರಣೆ ಕರೆಯುವಂಥ ಸಾಧ್ಯತೆಗಳಿರುತ್ತೆ. ಮೊದಲೇ ಹಂತದಲ್ಲಿ ಎಲ್ಲ ಸಾಕ್ಷಿಗಳನ್ನು, ಎಲ್ಲ ಒಂದಿಷ್ಟು ಹೇಳಿಕೆಗಳನ್ನು ಪಡ್ಕೊಂಡು ಅದಾದ ಬಳಿಕವಾಗಿ ಸಿಟಿ ಅವ್ರನ್ನ ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಯತೀಂದ್ರ ಅವ್ರನ್ನ CID ಕಚೇರಿಗೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ ಕರೆದಿದ್ದಾರೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಯತೀಂದ್ರ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.